ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮಂಡಳ ವತಿಯಿಂದ ಆಯೋಜಿಸಿದ್ದ ಪಟ್ಟಣದ ಬೂತ್ ಮಟ್ಟದ ಅಧ್ಯಕ್ಷರ ಆಯ್ಕೆ ಹಾಗೂ ಪಟ್ಟಣದ ನೂತನ ಬಿಜೆಪಿ ಟೌನ್ ಅಧ್ಯಕ್ಷರಾಗಿ ಪ್ರಭು ವೆಂಕಟೇಶ್ ಆಯ್ಕೆ ಮಾಡಲು ಎಲ್ಲಾ ಕಾರ್ಯಕರ್ತರು ಒಮ್ಮತ ಆಯ್ಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ವಿಜಯಪುರ ಪಟ್ಟಣದಲ್ಲಿ ಬೂತ್ ಮಟ್ಟದ ಬಿಜೆಪಿ ಅಧ್ಯಕ್ಷರ ಆಯ್ಕೆ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನ ಹಿರಿಯರ ಮಾರ್ಗದರ್ಶನದ ಮೂಲಕ ಬೂತ್ ಮಟ್ಟದಲ್ಲಿ ಸಂಘಟಿಸಲಾಗುತ್ತಿದೆ ಎಂದು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ತಿಳಿಸಿದರು. ಇವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬಿಜೆಪಿ ಮಂಡಳ ವತಿಯಿಂದ ಆಯೋಜಿಸಿದ ಪಟ್ಟಣದ ಬೂತ್ ಮಟ್ಟದ ಅಧ್ಯಕ್ಷರ ಆಯ್ಕೆ ಕಾರ್ಯಕ್ರಮದಲ್ಲಿ ಸಸಿಗಳು ನೆಡುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದರು. ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ಹಾಗೂ ಯುವ ಸಮೂಹ ಮುಂದಾಗಬೇಕು. ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆ ಎದುರಿಸಲು ಎಲ್ಲಾ ಮುಖಂಡರ ಸಹಾಯ ಬೇಕಾಗಿದೆ. ಕಾರ್ಯಕರ್ತರು ಹೆಚ್ಚು ಜವಾಬ್ದಾರಿಯನ್ನ ವಹಿಸಿ ಪಕ್ಷದ ಸಂಘಟನೆಯನ್ನ ಕಟ್ಟಬೇಕು ಅಂತ ಹೇಳಿ ತಿಳಿಸಿದರು. ಏನು ಸಂಘಟನಾ ಪರ್ವದಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಏನು ಆದೇಶ ಇತ್ತು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೊಟ್ಟಿದ್ದು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಮುಖಾಂತರವಾಗಿ ನಾವು 294 ಬೂತ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಕಾರ್ಯಕ್ರಮ. ಹಾಗೆ ಭಾರತೀಯ ಜನತಾ ಪಾರ್ಟಿ ಯಾರ ಮೇಲೆ ನಿಂತಿದೆ ಅಂದ್ರೆ ಬೂತ್ನಲ್ಲಿ ಕಾರ್ಯಕರ್ತರು, ಯುವಕರು, ಮಹಿಳೆಯರು, ಈ ದೇಶದ ಜನ ಇವತ್ತು 3 ಬಾರಿ ಪ್ರಧಾನಮಂತ್ರಿಯನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿಜೆಪಿ ನರೇಂದ್ರ ಮೋದಿ ಅವರು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿರುವಂತದ್ದು. ಹಾಗಾಗಿ ನಾವು ಸಾಮಾನ್ಯ ಜನಗಳ ಜೊತೆ ಇರಬೇಕು. ನಾವು ಯಾವುದೋ ರಾಜಕಾರಣಕ್ಕೆ ಯಾವ್ದೋ 2 ದಿವಸ ಇದ್ದಂಗೆ ಬಂದು ಏನೋ ಅವ್ರಿಗೆ ಆಮಿಷ ಮಾಡಿ 2,000 ಕೊಡ್ತೀರಿ, 3,000 ಕೊಡ್ತೀರಿ ಅಂತ ವೋಟ್ ಹಾಕ್ಸ್ಕೊಡೋದು ಬೇಡ. ನಾವು ಯಾವತ್ತು ಜನಗಳ ಜೊತೆ ಇರಬೇಕು, ಜನಗಳ ಒಂದು ವಿಶ್ವಾಸ ಗೆಲ್ಲಬೇಕು, ಬೂತ್ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಅಂತ ಏನು ಆದೇಶ ಬಂದಿತ್ತು ಆ ಆದೇಶದ ಮೇರೆಗೆ ಇವತ್ತೇನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಅಲ್ಲಿ 33 ಬೂತ್ ಅಧ್ಯಕ್ಷರಿಗೆ ಬೇಕಾಗಿತ್ತು. ನಮ್ಗೆ ಇವತ್ತು 23ಕ್ಕಿಂತ ಹೆಚ್ಚು ಬೂತ್ ಅಧ್ಯಕ್ಷರನ್ನ ಇವತ್ತೇ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ 8-9 ಬೂತ್ ಅಧ್ಯಕ್ಷರನ್ನ ಮಾಡುವಂತದ್ದಿದೆ ಪ್ರಕ್ರಿಯೆ. ಅದರಲ್ಲಿ ಒಂದು 2-3 ಜನ ಎಲ್ಲೋ ಹೊರಗಡೆ ಕೆಲಸದ ನಿಯಮ ಇಂದ ಹೊರಗಡೆ ಹೋಗಿದ್ರು. ಹಾಗಾಗಿ ಏನು 33 ಬೂತ್ಗಳ ಯಶಸ್ವಿಯಾಗಿ ಇವತ್ತು ಬೂತ್ ಅಧ್ಯಕ್ಷರನ್ನ ಮಾಡುವಂಥದ್ದು. ಹಾಗೆ ಶಕ್ತಿ ಕೇಂದ್ರ ಅಧ್ಯಕ್ಷರನ್ನು ಕೂಡ ಈಗ ಹೆಸರು ತಗೊಂತೀವಿ. ಹೆಸರು ತಗೊಂಡು ಅದನ್ನು ಕೂಡ ಜಿಲ್ಲೆ ಕಳಿಸ್ತೀವಿ. ಜಿಲ್ಲೆಯಿಂದ ರಾಜ್ಯ ಕಳಿಸಿ ಎಲ್ಲ ಮಹಾಶಕ್ತಿ ಕೇಂದ್ರಗಳು 7 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರನ್ನು ಕೂಡ ನಾವು ಇನ್ನೇನು ಆಯ್ಕೆ ಮಾಡೋದ್ರಲ್ಲಿ ಇದ್ದೀವಿ. ಹೆಸರು ತಗೊಂತಾ ಇದೀವಿ ಎಲ್ಲರಿಗೂ. ಹಾಗೆ ಮಹಾಶಕ್ತಿ ಕೇಂದ್ರ ವೈಸು ನಾವೇನು ಆಯುಷ್ ಭಾರತ್ ನೋಂದಣಿ ಮಾಡಿ 70 ವರ್ಷಗಳ ಏನು ಹಿರಿಯರಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಫ್ರೀ. ಯಾವುದೇ ಚಿಕಿತ್ಸೆ ತಗೊಂಡ್ರು ಕೂಡ ಅವ್ರು ಫ್ರೀ ಇದೆ. ಅದನ್ನ ಒಂದು ವೇಳೆ ನಿಮ್ಗೆ ಗೊತ್ತಿರಲಿ, ಪ್ರತಿ 15 ದಿನ 1 ತಿಂಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಗಳು ಸಾಮಾನ್ಯ ಜನಗಳ ಅನುಕೂಲವಾದಂತ ಎಷ್ಟೋ ಯೋಜನೆ ಬಿಟ್ಟಿದ್ದಾರೆ. ಆ ಯೋಜನೆನ ಅನುಕೂಲ ಎಲ್ಲರೂ ಕೊಡ್ಕೊಬೇಕು. ನಮ್ಮ ಲೀಡರ್ ಕೂಡ, ಬೂತ್ ಅಧ್ಯಕ್ಷರು ಕೂಡ, PLA 2 ಕೂಡ ಇವತ್ತು ಏನು ಎಲ್ಲ ಒಂದಾಗಿ ಇವತ್ತು ವಿಜಯಪುರದಲ್ಲಿ ಈ ಒಂದು ಒಳ್ಳೆ ಹಬ್ಬದ ವಾತಾವರಣ ಮಾಡಿ ಇಷ್ಟು ಜನ ಬೂತ್ ಅಧ್ಯಕ್ಷರು ಆಯ್ಕೆ ಮಾಡಿರುವುದು ಬಹಳ ವಿಶೇಷ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಕೊಡ್ತಾ ಇದ್ದೀನಿ ಇದೇ ಸಮಯದಲ್ಲಿ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಯುವಕರು ಯಾವುದೇ ಆಮಿಷಗಳಿಗೆ ಒಳಗಾಗಿ ಬೇರೆ ಪಕ್ಷಗಳಿಗೆ ಹೋಗಬೇಡಿ. ದೇಶದಲ್ಲಿ ಮೋದಿಜಿ ಸರ್ಕಾರ ಬಲಿಷ್ಠ ಸರ್ಕಾರ ಆಗಿದೆ. ಪಕ್ಷ ನಿಷ್ಠೆಯನ್ನ ಯುವ ಸಮೂಹ ಬೆಳೆಸಿಕೊಂಡ್ರೆ ರಾಜಕೀಯದಲ್ಲಿ ಬೆಳೆಯಲು ಸಾಧ್ಯ. ವಿಜಯಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟು 33 ಬೂತ್ಗಳು. ಇದರಲ್ಲಿ ಇಂದು 20 ಬೂತ್ಗಳಿಗೆ ಅಧ್ಯಕ್ಷರನ್ನ ನೇಮಿಸಲಾಯಿತು. ಉಳಿದ 13 ಬೂತ್ಗಳಿಗೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದರು. ವಿಜಯಪುರದಲ್ಲಿ ಇನ್ನೊಂದು ಬಿಜೆಪಿ ಬಹಳ ಶಕ್ತಿಯುತವಾಗಿ ಗಟ್ಟಿಯಾಗಿ ನಡೀತಿದೆ. ಉದ್ದೇಶ ಏನಂತಂದ್ರೆ, ನಾವು ಹಿಂದೆ ಕಟ್ಟಾಸುಕೊಳ್ಳಿವರು ನಾಡು ಬಂದಿದ್ರು. ಅವರು ಎಲ್ಲ ನಮ್ಮ ತಾಲೂಕು ಲೆವೆಲಲ್ಲಿ ಮೀಟಿಂಗ್ ಮಾಡಿ ಒಂದು ಆರು ಶಕ್ತಿ ಕೇಂದ್ರ ಇರ್ಬೋದು, ಬುದ್ಧಾನ ಶಕ್ತಿ ಕೇಂದ್ರ ಇರ್ಬೋದು, ಒಂದು ವಿಜಯಪುರ ಶಕ್ತಿ ಕೇಂದ್ರ ಇರ್ಬೋದು, ಎಲ್ಲ ಇರ್ಬೋದು. ಆ ಎಲ್ಲ ಶಕ್ತಿ ಕೇಂದ್ರ ಮುಂಚೂಣಿಯಾಗಿ ನಾವು ಅವತ್ತು ಬಂದ್ರೆ, ವಿಜಯಪುರಕ್ಕೆ ಬಂದ್ರೆ ಅವ್ರು ಕರೆದು ನಾವು ಸಭೆ ಮಾಡಿದಾಗ 33 ಜನ
ಬೂತ್ ಅಧ್ಯಕ್ಷರು ಅಂಕಿ ಅಂಶ ಹೇಳಿದ್ರು. ನಮ್ಮ ಬೂತ್ ಇಷ್ಟು ಓಟ್ ಬಂದಿದೆ, ಇಷ್ಟು ಓಟ್ ಬಂದಿಲ್ಲ, ಈ ಬೂತ್ ಇಷ್ಟು, ಈ ಬೂತ್ ಇಷ್ಟು, ನಾವು ಬಿಜೆಪಿ ಇಷ್ಟಿದ್ರಿ. ಈಗ ಅಚ್ಚು ನಮ್ಮ ತಾಲೂಕಿನ ಎಲ್ಲ ಶಕ್ತಿ ಕೇಂದ್ರದ ಮುಖೀಂದ್ರ ಶಕ್ತಿ ಕೇಂದ್ರ ಅಚ್ಚುಕಟ್ಟಾಗಿ ನಿಷ್ಠಾವಂತ ಕಾರ್ಯಕರ್ತರು ಅಷ್ಟು ಚೆನ್ನಾಗಿ ಕೆಲಸ ಆಗಿದೆ. ನನಗೆ ನಿಮ್ಮ ಮೇಲೆ ಹೆಮ್ಮೆ ಅಂತ ವಿಚಾರ ನಾನು ಹೇಳಬಯಸ್ತೇನೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪ್ರಮಾಣ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದ ಗರ್ಭಾಂಕಗಳಿರ್ಬೋದು, ನಮ್ಮ ಅನೇಕ ಮುಖಂಡರು ಇವತ್ತು ಎದುರಿನ ಪಕ್ಕದಲ್ಲಿರ್ತಕ್ಕಂಥ ಕಮ್ಯುನಿಟಿಯಲ್ಲೂ ಸೇರ್ಪಡೆಯಾಗಿದ್ದಾರೆ. ಇವತ್ತು ನಮ್ಮ ಭಗವಾನ್ ಹೇಳಿದರೆ ನಮ್ಮ ಅಧ್ಯಕ್ಷರಾದ ಮೇಲೆ ನಮ್ಮ ತಾಲೂಕಿನಲ್ಲಿ ಅವರು ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲ ಶಕ್ತಿಯುತವಾಗಿ ಎಲ್ಲ ಪಕ್ಷವನ್ನು ಬಲಪಡಿಸಬೇಕು. ಮುಂದಿನ ನಮ್ಮ ಯೋಜನೆ ಏನಂತಂದ್ರೆ MLA ಗೆಲ್ಲಿಸಬೇಕು, ತಾಲೂಕ್ ಪಂಚಾಯತಿ ಗೆಲ್ಲಬೇಕು, ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು, ಗ್ರಾಮ ಪಂಚಾಯತಿ ಗೆಲ್ಲಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ವಿಜೇಂದ್ರ ಅವರು ಸಭೆ ಕರೆದು ಇವತ್ತು ಏನು 39 ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರು ಇವತ್ತು ಆದೇಶ ಪತ್ರವನ್ನು ಕೊಟ್ಟು ಅವರು ಹೇಳಿದ್ರು, ಇನ್ನು ಮೇಲೆ ಜಿಲ್ಲಾಧ್ಯಕ್ಷರೇ ಆ ಜಿಲ್ಲೆಯ ಒಬ್ಬ ಸರ್ವಾಧಿಕಾರಿ. ನೀವು ಇವತ್ತಿಂದ ನೀವೆಲ್ಲ ಮಂಡಲಾಧ್ಯಕ್ಷರನ್ನ, ಬೂತ್ ಅಧ್ಯಕ್ಷರನ್ನೆಲ್ಲ ಮಾಡಿ ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನೀವೆಲ್ಲ ಆಗಬೇಕು. ಇವತ್ತು ಇಷ್ಟು ದಿವಸದಿಂದ ನಮ್ಮ ಪಾರ್ಟಿ ಲಾಸ್ಟ್ ಆಗಿ MLA ಅನೌನ್ಸ್ ಮಾಡ್ತಾ ಇದ್ರು. ಈಗ ಒಂದು ವರ್ಷ ಮುಂಚಿದಾಗಿ ಯಾರು MLA ಅಂತ ನಾವು ಹೇಳ್ತೀವಿ ಅಂತನೋ ಇವತ್ತು ನಮ್ಮ ವಿಜಯದವರಲ್ಲಿ ಇವತ್ತು ಸಭೆಯಲ್ಲಿ ಹೇಳಿದ್ರು. ಅದರಿಂದ ಇವತ್ತು ಚುನಾವಣೆ ಪರ್ವ ಸ್ಟಾರ್ಟ್ ಆಗಿದೆ. ಇವತ್ತು ಇಷ್ಟು ಮುಂಬತ್ತಿಂದ ಇಷ್ಟು ಬೂತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಬೀಳಕ್ಕೆಲ್ಲ ಬಂದಿದ್ದೀರಿ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲ ಕಟ್ಟಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಇವತ್ತು ನಮ್ಗೆ ರಾಜ್ಯದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಮಂಡಲದಲ್ಲಿ ಶಕ್ತಿ ಕೇಂದ್ರ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಅವ್ರ ಪಟ್ಟಿಯನ್ನು ತಗೋಬೇಕು ಅಂತ ಹೇಳ್ತಾರೆ. ಅಧ್ಯಕ್ಷರ ಬಗ್ಗೆ ಹೇಳ್ತಾರೆ, ಯಾರು ನೀವು ಇಚ್ಛೆ ಇದ್ದೀರಿ, ಯಾರು ಆಗ್ಬೇಕಂತ ಇದ್ದೀರಿ, ನೀವು ಎಲ್ಲ ಬೂತ್ ಅಧ್ಯಕ್ಷರೆಲ್ಲ ಸೇರಿ ಒಬ್ಬ ಶಕ್ತಿ ಕೇಂದ್ರ ಅಧ್ಯಕ್ಷರನ್ನ ಸೂಚನೆ ಮಾಡಬೇಕು ಅಂತೇಳಿ ಈ ಎರಡು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಮುಖಂಡರು ಹಾಗೂ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಮಾತೆಯರು ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ಸ್ವಾಗತವನ್ನ ನಾವು ಈ ಟೈಮಲ್ಲಿ ನಾವು ಎಲ್ಲರಿಗೂ ಸ್ವಾಗತ. ವಾರ್ಡ್ ನಂಬರ್ 4, ಬೂತ್ ನಂಬರ್ 104, ಜಿ ಸುರೇಶ್ ಬಾಬಾ, ಜಿ ಸುರೇಶ್ ವಾರ್ಡ್ ನಂಬರ್ 8+9 ಪಟ್ಟಣದ ನೂತನ ಬಿಜೆಪಿ ಟೌನ್ ಅಧ್ಯಕ್ಷರಾಗಿ ಪ್ರಭು ವೆಂಕಟೇಶ್ ಆಯ್ಕೆ ಮಾಡಲು ಎಲ್ಲಾ ಕಾರ್ಯಕರ್ತರು ಒಮ್ಮತದಿಂದ ಆಯ್ಕೆ ಮಾಡಿದರು. ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್ ಅವರುಗಳ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು, ಪುರುಷರು ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಬಿಎಸ್ಪಿ ಪಕ್ಷದ ಶೋಭಾರವರು ಹಾಗೂ ಸ್ನೇಹಿತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ, ಓಬದೇವನಹಳ್ಳಿ ಮುನಿಯಪ್ಪ, ದೇಸು ನಾಗರಾಜ್, ತಾಲೂಕು ಉಪಾಧ್ಯಕ್ಷ ರಾಮಕೃಷ್ಣ ಹೆಗಡೆ, ಮಾಜಿ ಅಧ್ಯಕ್ಷ ರಾಮು ಭಗವಾನ್, ಗಿರೀಶ್ ಆರಾಧ್ಯ, ಮಾಜಿ ನಾಮಿನಿ ಪುರಸಭಾ ರಿಟೇಕ್
ಮಾಜಿ ನಾಮಿನಿ ಪುರಸಭಾ ಸದಸ್ಯ ಪ್ರಭು ವೆಂಕಟೇಶ್, ನರಸಿಂಹರಾಜು, ವರದರಾಜು, ಸಿಎನ್ಆರ್ ಮುನಿರಾಜು, ಮಂಜುನಾಥ್, ಅಶ್ವಥಪ್ಪ, ಶ್ರೀನಾಥ್, ರಾಘವ, ನಾರಾಯಣ ಸ್ವಾಮಿ, ವೀಣಾ, ಪ್ರೇಮ, ಭಾಗ್ಯಮ್ಮ, ಶಶಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.